ಒಟ್ಟು ನಾನು ಮನೆಯಲ್ಲೇ ಇದ್ದು ಮನೆಯಲ್ಲೇ ಕೆಲಸ ಮಾಡೋ ಅಂತ ನನಗೆ ಕೆಲಸ ಬೇಕು ಅಂದು ಅದ್ರಲ್ಲಿಂತ್ರ ಇನ್ನೂ 4 ಜನಕ್ಕಾರ ಸಹಾಯ ಆಗಂಥದ್ದಾದ್ರೂ ಕೆಲಸ ಮಾಡ್ಬೇಕಂತ ಅನಿಸಿತು. ನಮ್ಮ ಮಗಗೆ ಹುಷಾರಿದ್ದಿದ್ದಿಲ್ಲ. ನಮ್ಮ ಹಸ್ಬೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ದೀನಿ. ಸಾಯಂಕಾಲ 6 ಗಂಟೆ ಅಷ್ಟು ಬರೋಷ್ಟರಲ್ಲಿ ತುಂಬಾ ಜ್ವರ ಬಂದು ಅಂತ ನೆಳ್ತಾ ಮಕ್ಕಂದಿತ್ತು. ಅವತ್ತು ತುಂಬಾ ಫೀಲ್ ಆಗಿತ್ತು ನನಗೆ. ಈಗ ಅದರಲ್ಲಿಂದ ನಮ್ಗೆ ಮಕ್ಕಳು ದೊಡ್ಡರಾದ ಮೇಲೆ ಸ್ಕೂಲ್ಗೆ ಹಚ್ಬೇಕು, ಅದು ಇದಕ್ಕೆ ಫೀಸ್ ಕಟ್ಟೋಕೆ ಹಣ ಇರ್ತಾ ಇರಲಿಲ್ಲ. ಮತ್ತು ನಮ್ಮ ಮನೆಯವ್ರು ಒಬ್ಬರೇ ದುಡಿಯೋರಲ್ಲ. ಮತ್ತು ಆ ನಂತರ ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಏನಾದರೂ ದುಡಿಮೆ ಮಾಡೋ ಅಂಥದ್ದು ಏನಾದರೂ ಕೆಲಸ ಮಾಡಬೇಕು ಅಂತಂದು ಯೋಚನೆ ಮಾಡ್ತಾಯಿದ್ವಿ. ನಾವು ಫಸ್ಟು ಒಬ್ಬಕ್ಕೆ ಮಾಡ್ತಾಯಿದ್ದೆ ಮನೆಯಲ್ಲಿ. ಅಲ್ಲಿದ್ದ ಜಾಸ್ತಿ ಎಲ್ಲ ಆರ್ಡ್ರ್ ಬರ್ತಾಯಿದ್ವು ನಮಗೆ. ಆಗ್ತಾ ಇರಲಿಲ್ಲ ಅಂದಾಗ ನಾವು ಇನ್ನೊಂದಿಷ್ಟು ಜನನ ತಗೋಬೇಕು, ಜಾಸ್ತಿ ಜನನ ಕೆಲಸಕ್ಕೆ ಅನಿಸ್ತಿ. ಅದಕ್ಕೆ ನಾನು ಈ ಥರ ರೊಟ್ಟಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೀನಿ, ನೀವು ಈ ಥರ ಕೆಲಸಕ್ಕೆ ಬರ್ತೀರಿ ಅಂದ್ಲು. ಆಯಿತು, ನಾವು ಮನೆಯಲ್ಲೇ ಇದ್ದೀವಿ, ಕೆಲಸ ಇಲ್ದ. ಅದಕ್ಕೋಸ್ಕರ ಇನ್ನೆಷ್ಟು ಜಾಸ್ತಿ ಮಾಡ್ಬೇಕು, ಅವರೇ ಥರನೇ ಆಗ್ಬೇಕನ್ನೋ ಧೈರ್ಯ ನನಗೆ. ಇವಾಗೇನಿಲ್ಲ, ಎಲ್ಲ ಚೆನ್ನಾಗಿ ಅವಾಗಿಂತ ಇವಾಗ ತುಂಬ ಚೆನ್ನಾಗಿ ಆಗಿದೆ ನಮಗೆ. ಮನೆಯಲ್ಲಿ ಕಳಿಸ್ತಾರೆ, ಮತ್ತು ಅದರಲ್ಲಿ ನಮ್ಮ ಮನೆಯವ್ರನ್ನು ನಮಗೆ ಸಹಾಯ ಮಾಡ್ತಾರೆ. ಅವರೆಲ್ಲ ಹೋಗಿ ತೊಗೊಂಬರೋದು, ಹೋಗಿ ಹೋಟ್ಲಿಗೆ ಕೊಟ್ಟು ಬರೋದು, ಇದೆಲ್ಲ ನಾ ಮಾಡ್ತೀನಿ, ನೀವು ಮಾಡು ಅಂತಂದು ಧೈರ್ಯ ಕೊಡ್ತಾರೆ ನಮಗೆ. ನಾವು ಒಂದು ಏನಾದರೂ ಬಿಸ್ನೆಸ್ ಮಾಡಿದ್ರೆ ನಮ್ಮ ಹತ್ರ ಯಾವಾಗಲೂ 4 ರೂಪಾಯಿ ಇರ್ತೈತಿ. ನನ್ನ ಮಕ್ಕಳು ನಾನು ಇನ್ನು ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಅನ್ನೋದು ತುಂಬಾ ಆಸೆ ಐತೆ ನನಗೆ. ಪ್ಲಾನ್ ಇದೆ. ಇನ್ನೂ ಒಬ್ರಿಗೆ ತಗೊಂಡು ಅದು ಚಟ್ನಿ ಮಾಡಿ, ಅದ್ರ ಜೊತೆ ಚಟ್ನಿ ಪಲ್ಯ ಅದ್ರಕ್ಕೆ ರೊಟ್ಟಿ ಜೊತೆನೇ ಕೊಡಬೇಕಂತ ಯೋಚನೆ ಮಾಡಿದ್ದೇವೆ. ಅದನ್ನು ಇನ್ನೂ ಜಾಸ್ತಿ ಬಿಸ್ನೆಸ್ ಬೆಳಿಬೇಕು. ನಮ್ಗೆ ಇನ್ನೂ 2 ಜನ ಹೆಚ್ಚಿಗೆ ತೊಗೋಬೇಕು. ನಾನು 2 ಯಾಕೆ ಇನ್ನೂ 3 ಜನ ತಗೋಬೇಕಂತ ಆಸೆ ನನಗೆ. ಇನ್ನಷ್ಟು ಇಂಪ್ರೂವ್ ಆದಮೇಲೆ ಇನ್ನೂ ಅದಕ್ಕಿಂತ ದೊಡ್ಡದು ಇನ್ನೂ ಸ್ವಲ್ಪ ಬಿಲ್ಡಿಂಗ್ ತಗೋಬೇಕು. ನಾವೀಗ ಹೆಚ್ಚಿಗೆ ಇನ್ನಷ್ಟು ಜಾಸ್ತಿ ನಮ್ಮ ಬಿಸ್ನೆಸ್ ಬೆಳಿಬೇಕು. ನಮ್ಮ ಮಕ್ಕಳಿಗೆ ತುಂಬ ಆಸೆ ಇದೆ, ಮಮ್ಮಿ ನಾವು ಎಲ್ಲರ ಇದಕ್ಕೆ ಪಿಕ್ನಿಕ್ ಹೋಗೋಣ ಅಂತ ಕೇಳ್ತಾರೆ. ಅದರಿಂದ ನಮ್ಮ ಮಕ್ಕಳು ಮಮ್ಮಿ ಒಟ್ಟು ಹೊಸ ಡ್ರೆಸ್ ತಂದು ಕೊಟ್ಟಾಳ. ತುಂಬ ಸಂತೋಷ ಆಗಿದೆ ಮಮ್ಮಿ, ನಿನಗೆ ಕೆಲಸ ಏನಾರು ಇತ್ತಂದ್ರೆ ನಾನು ಹೋಗ್ತೀನಿ, ನೀನು ರೊಟ್ಟಿ ಮಾಡ್ತಾಯಿರು ಮನೆಯಲ್ಲಿ ಅಂತ ಹೇಳ್ತಾನೆ ರೀ ನನ್ನ ಮಗ. ಹೋಗೋದಾಯ್ತು, ನಾನು ಹೋಗ್ತೀನಿ, ನನ್ನ ಫ್ರೀ ಟೈಮ್ ಇದ್ದಂಗೆ ಅಂತ ಹೇಳ್ತಾನೆ ರೀ. ಅವ್ರಿಗೆ ತುಂಬ ಖುಷಿ ಆಗ್ತಾಯಿದೆ. ಅವಾಗಿನಷ್ಟೇ ಈಗಿನ ತುಂಬ ಖುಷಿ ಆಗ್ತಾಯಿದೆ. ತಗೊಂಡಾದ್ಮೇಲೆ ಇನ್ನು ಅದಕ್ಕಿಂತ ಜಾಸ್ತಿ ನಮ್ಗೆ ಹಣ ಬಂದು ನಮ್ದು ಅದರಿಂದ ಇದು ಬೀಪಣ್ಣೆ ಅಂತೆಲ್ಲ ಸಾಲಾಗಿಲ್ಲ ಎಲ್ಲ ತೀರಿ ಆದ ನಂತರ ನಮ್ಮ ಮಕ್ಕಳಿಗೆ ಟ್ರಿಪ್ಗೆ ಹೋಗೋಣ ಅಂತ ತುಂಬ ಆಸೆ. ಮಕ್ಕಳ ಜೊತೆ, ಮನೆಯವ್ರ ಜೊತೆ, ಫ್ಯಾಮ್ಲಿ ಎಲ್ಲ ಫ್ಯಾಮ್ಲಿನೇ ಹೋಗ್ಬೇಕಂತ ಆಸೆ.